ದ ಡೈಲಿ ಬ್ರೀಫ್ ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಇಂಟ್ರೆಸ್ಟಿಂಗ್ ಆದ 2 ಕಥೆಗಳ ಬಗ್ಗೆ ಮಾತಾಡ್ತೀವಿ. ನಂಬರ್ 1, ವೋಡಾಫೋನ್ ಐಡಿಯಾಗೆ 24,700 ಕೋಟಿ ಮನ್ನಾ ಆಗಿದೆಯಂತೆ. ಇದರ ಅರ್ಥವೇನು? ವೋಡಾಫೋನ್ ನ ಬ್ಯಾಂಕ್ ಗ್ಯಾರಂಟಿ ಸಮಸ್ಯೆಯನ್ನ ನಾವು ನೋಡಿದ್ರೆ ಕೇಂದ್ರ ಕ್ಯಾಬಿನೆಟ್ ಅದನ್ನ ಅನುಮೋದಿಸಿದೆ. ನಂಬರ್ 2, ಟ್ರಂಪ್ ಮೆಕ್ಸಿಕೋ ಮತ್ತೆ ಕೆನಡಾದೊಂದಿಗೆ ವ್ಯಾಪಾರ ಮಾಡಲ್ಲ ಅಂತ ಹೇಳ್ತಿದಾರಂತೆ. ಯಾಕೆ? ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರಗಳನ್ನ ನಾನ್ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಬುಧವಾರ ನವೆಂಬರ್ 27ನೇ ತಾರೀಕು. ಹಾಗೇನೆ ನೀವು ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲೂ ಸಹ ನಮ್ಮ ಕಾರ್ಯಕ್ರಮವನ್ನ ಕೇಳಬಹುದು. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಯೂಟ್ಯೂಬ್ ಚಾಟ್ಸ್ ಮುಖಾಂತರ ನೋಡ್ಬೋದು. ಹಾಗೆ ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಭಾರತ ಸರ್ಕಾರ ವೋಡಾಫೋನ್ ಐಡಿಯಾಗೆ ಹೆಚ್ಚು ಅಗತ್ಯ ಇರುವಂತಹ ಉಸಿರನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ಕೇಂದ್ರ ಸಚಿವ ಸಂಪುಟವನ್ನ ನಾವು ನೋಡಿದೀವಿ ಅಂತ ಅಂದ್ರೆ 2022ರ ಮೊದಲು ಖರೀದಿಸಿದಂತಹ ಈ ಸ್ಪೆಕ್ಟ್ರಮ್ಗಳಿಗೆ ಟೆಲಿಕಾಂ ಕಂಪನಿಗಳಿಗೆ ಬ್ಯಾಂಕ್ ಗ್ಯಾರಂಟಿಯನ್ನ ಕೊಟ್ಟಿತ್ತು. ಅಂದ್ರೆ ಇದನ್ನ ನಾವು ಬಿಜಿಗಳು ಅಂತಾನೂ ಕೂಡ ಹೇಳ್ತೀವಿ. ಆದ್ರೆ ಅದನ್ನ ಇವಾಗ ಮನ್ನಾ ಮಾಡಿದ್ಯಂತೆ. ಈ ಕ್ರಮವು ವೋಡಾಫೋನ್ ಐಡಿಯಾಗೆ 24,700 ಕೋಟಿಗೂ ಹೆಚ್ಚು ಹಣವನ್ನ ಬಿಡುಗಡೆ ಮಾಡುವಂತ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ಸ್ಟ್ರಗ್ಲಿಂಗ್ ಕಂಪನಿಗಳಿಗಂತೂ ಇದೊಂದು ಸಿಗ್ನಿಫಿಕೆಂಟ್ ರಿಲೀಫ್ ಅಂತಾನೆ ಹೇಳ್ಬೋದು. ಆದ್ರೆ ಇದರ ಅರ್ಥ ಏನು? ಬ್ಯಾಂಕ್ ಗ್ಯಾರಂಟಿ ಅಥವಾ ಬಿಜಿ ಅಂತ ನಾವೇನ್ ಕರಿತೀವಿ, ಇದು ಯಾರಾದ್ರೂ ಹಣವನ್ನ ಪೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಒಂದು ಭರವಸೆನ ಕೊಡುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇನ್ನೊಂದು ಘಟಕವನ್ನ ಕೊಡ್ತಿದೆ. ಅಂದ್ರೆ ಪೇಮೆಂಟ್ ಆಬ್ಲಿಗೇಷನ್ಸ್ ಏನಾದ್ರೂ ವಿಫಲ ಆಯ್ತು ಅಂತಂದ್ರೆ ಈ ಸೆಕ್ಟ್ರಮ್ಗಳನ್ನ ಹರಾಜ್ ಆದಾಗ, ಫಾರ್ ಎಕ್ಸಾಂಪಲ್ ಟೆಲಿಕಾಂ ಕಂಪನಿಗಳು ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದನ್ನ ಪರ್ಚೇಸ್ ಮಾಡ್ತಿರತ್ತೆ ಅಂತ ಅನ್ಕೊಳ್ಳಿ. ಆಗ ಈ ಸ್ಪೆಕ್ಟ್ರಮ್ಗಳಿಗೆ ಪಾವತಿಯನ್ನ ಮಾಡಬೇಕಾದ್ರೆ ಅದನ್ನ ಮುಂದೂಡಿಸಲು ಈ ಒಂದು ಅನುಮತಿಯನ್ನ ಕೊಡಲಾಗತ್ತೆ. ಅದಕ್ಕಾಗಿ ಸರ್ಕಾರ ಏನ್ ಹೇಳ್ತಿದೆ ಅಂತಂದ್ರೆ ಈ ಬಿಜಿಯನ್ನ ನೀವು ಕೊಡ್ಲೇಬೇಕಾಗತ್ತೆ. ಈಗ ಬ್ಯಾಂಕ್ಗಳು ಈ ಸೇವೆಯನ್ನ ಯಾವಾಗ್ಲೂ ಸಹ ಕೊಡೋದಿಲ್ಲ. ಆದ್ರಿಂದ ಈ ವಿಐ ಕಂಪನಿಗಳು ಏನ್ ಮಾಡತ್ತೆ ಅಂತಂದ್ರೆ ಇಂಥ ಗ್ಯಾರಂಟಿಗಳನ್ನ ಪಡ್ಕೊಳ್ಬೇಕು, ಇದ್ರ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ಬೇಕು ಅಂತ ಇದನ್ನ ಮೀಸಲಾಗಿ ಇಡತ್ತೆ. ಇಷ್ಟೊಂದು ದುಡ್ಡು ಮನ್ನಾ ಆಗಿದೆ ಅಂತಂದ್ರೆ ಈ ವಿಐ ಅಂತಿಮವಾಗಿ ಆ ಹಣವನ್ನ ಸಾಲ ಏನಿರುತ್ತೆ ಅದನ್ನ ಮರುಪಾವತಿ ಮಾಡಬೇಕು, ಅಥವಾ ಆ ನೆಟ್ವರ್ಕ್ಗಳು ಅಪ್ಗ್ರೇಡ್ಗಳು ಆಗಿದೆಯಾ ಅಥವಾ ಜಾಸ್ತಿ ಅಗತ್ಯ ಸಿಗ್ತಿದ್ಯಾ ಅಂತಾನೂ ಕೂಡ ನೋಡತ್ತೆ. ಈಗ ಈ ಬಿಜಿಗಳು ಟೆಲಿಕಾಂ ಆಪರೇಟ್ಗಳ ಮೇಲೆ ಹೆಚ್ಚಿನ ಹೊರೆಯನ್ನ ಹಾಕತ್ತೆ. ಅಂದ್ರೆ ಸರ್ಕಾರ ಏನ್ ಅನ್ಕೊಂಡಿದೆ ಅಂತಂದ್ರೆ ಈಗ 2021ರಲ್ಲಿ ಸ್ಪೆಕ್ಟ್ರಮ್ಗಳನ್ನ ಖರೀದಿ ಮಾಡಬೇಕು ಅಂತಂದ್ರೆ ಬಿಜಿ ನೀಡೋಂತ ಅಗತ್ಯ ಜಾಸ್ತಿ ಇರತ್ತೆ. ಈಗ ರಿಲ್ಯಾಕ್ಸೇಷನ್ ಪೀರಿಯಡ್ ಅಂತ ನೋಡಿದಾಗ 2022ರಿಂದ ಇದು ಜಾರಿಗೆ ಬಂದಿತ್ತು. ಇಲ್ಲಿಯವರೆಗೆ ಏನಾಗಿತ್ತು ಅಂತಂದ್ರೆ ಈ ಒಂದು ನಾವು ನೆಟ್ವರ್ಕ್ಗಳನ್ನ ಖರೀದಿ ಮಾಡ್ತಿರ್ತೀವಿ ಅಂತ ಅನ್ಕೊಳ್ಳಿ, ಈ ಬಿಜಿಗಳು ಕೂಡ ತುಂಬಾ ಅಗತ್ಯ ಇರುತ್ತೆ. ಈ ಸೆಲ್ಯುಲರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ COAI ಅಂತ ನಾವೇನ್ ಕರಿತೀವಿ, ಇದು ಟೆಲಿಕಾಂ ಆಪರೇಟರ್ಗಳಿಗೆ ರಿಪಿಟೇಟಿವ್ ಮನವಿ ನೀವು ಕೊಡಬಹುದು ಅಂತಾನೂ ಕೂಡ ಹೇಳಿತ್ತು. ಬೇಸಿಕಲಿ ಸರ್ಕಾರ ಏನ್ ಹೇಳ್ತಿದೆ ಅಂತಂದ್ರೆ ಈ ಎಲ್ಲಾ ಪ್ರಯೋಜನವನ್ನ ಹಳೆಯ ಡೀಲ್ಗಳಿಂದ ನಾವು ವಿಸ್ತರಣೆ ಮಾಡಬಹುದು ಅಂತ. ಈ ಎಲ್ಲಾ ಕ್ರಮಗಳು ಏನಾಗುತ್ತೆ ಅಂತಂದ್ರೆ ಈ ಸೆಕ್ಟರ್ ಅಲ್ಲಿರುವಂತಹ ಒಂದು ಆರ್ಥಿಕ ಒತ್ತಡವನ್ನ ತಗ್ಸತ್ತೆ. ಹಾಗೆ ನೆಟ್ವರ್ಕ್ ಮೇಲೆ ಈ ಮೂಲ ಸೌಕರ್ಯಗಳಿಗೆ ಬೇಕಾಗಿರುವಂತಹ ಈ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದನ್ನು ಕೂಡ ಹೆಚ್ಚಿಸಲೇಬೇಕಾಗತ್ತೆ. ಈಗ ವಿಐರ ಆರ್ಥಿಕ ತೊಂದರೆಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ವರ್ಷಗಳಿಂದ ವರ್ಷಕ್ಕೆ ಈ ಮುಖ್ಯಾಂಶಗಳು ಏನಿರುತ್ತೆ ಅದು ಜಾಸ್ತಿ ಆಗ್ತಾನೆ ಇದೆ. ಅಂದ್ರೆ ಕಂಪನಿಯಲ್ಲಿ ಹೆಚ್ಚುತ್ತಿರುವಂತಹ ಸಾಲ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಮತ್ತೆ ಮಾರುಕಟ್ಟೆಗಳಿಗೆ ಬೇಕಾಗಿರುವಂತಹ ಈ ದೀರ್ಘಕಾಲದ ಇನ್ವೆಸ್ಟ್ಮೆಂಟ್ ಏನಿದೆ ಇದೆಲ್ಲನೂ ಕೂಡ ಕಂಪನಿ ತಡೆದಿದ್ಯಾ. ಈಗ ಈ ವಿಐನ ಹೋರಾಟಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಸ್ಪೆಕ್ಟ್ರಮ್ಗಳು ಯಾವ ರೀತಿ ಇರುತ್ತೆ ಅಂತಾನೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಟೆಲಿಕಾಂ ಸೇವೆಗಳ ಅದೃಶ್ಯ ಏನಾಗಿದೆ ಅಂತಂದ್ರೆ ಒಂದು ಬ್ಯಾಕ್ ಬೋನ್ ತರ ವರ್ಕ್ ಮಾಡ್ತಿದೆ. ನೋಡಿ, ಈಗ ನಾವ್ ಯಾರ ಹತ್ರನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಆಗ ಬಿಸ್ನೆಸ್ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ ಸಹ ನಮ್ಗೆ ಅರ್ಥ ಆಗ್ಬೇಕಾಗತ್ತೆ. ಈಗ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಿದ್ಯುತ್ ತಾಂತೀಯ ಅಲೆಗಳಾಗಿರ್ಬೋದು, ಹಾಗೆ ವೈಫೈ ಆಗಿರ್ಬೋದು, ಬೂತ್ ಗಳಿಗೆ ಬೇಕಾಗಿರುವಂತಹ ಏನೇ ಫೋನ್ ಫೆಸಿಲಿಟಿ ಆಗಿರ್ಬೋದು, ಇದೆಲ್ಲನೂ ಸಹ ವೈರ್ಲೆಸ್. ಯಾಕೆ ಅಂತಂದ್ರೆ ಈ ವಿದ್ಯುತ್ ತಾಂತೀಯ ಅಲೆಗಳು ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ ಡಿಫರ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಈ ಅಲೆಗಳ ವಿವಿಧತೆಯನ್ನ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅಂದ್ರೆ ಈ ವೇವ್ ಲೆಂತ್ಸ್ ಏನಿರುತ್ತೆ ಇದೊಂದು ಸೆಟ್ ಮಾತ್ರ. ಟೆಲಿಕಾಂ ಕಂಪನಿಗಳು ಏನ್ ಮಾಡತ್ತೆ ಅಂತಂದ್ರೆ ನಿಮ್ಗೆ ಈ ವೈರ್ಲೆಸ್ ಸೇವೆಗಳನ್ನ ಕೊಡಬೇಕು ಅಂತಾನೆ ಮುಂದೆ ಬರ್ತಿದೆ. ಆದ್ರೆ ಸರ್ಕಾರ ಏನ್ ಮಾಡ್ತಿದೆ, ಈ ಒಂದು ಕಂಪನಿಯ ಬೆಲೆ ಏನಿರುತ್ತೆ ಅದನ್ನ ಹರಾಜಾಗ್ತಿದೆ. ಇದರಿಂದ ಕಂಪನೀಸ್ ಗಳ ನೆಟ್ವರ್ಕ್ ಸಹ ಬೇಕಾದಷ್ಟು ನಷ್ಟ ಸಹ ನಡೀತಿದೆ. ಈಗ ವಿಐ ನಂತಹ ಕಂಪನಿ ಏನಿರುತ್ತೆ ಇದು ಸ್ಪೆಕ್ಟ್ರಮ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಅದು ಸಾಮಾನ್ಯವಾಗಿ ದಶಕಗಳಲ್ಲಿ ಕಂತುಗಳನ್ನ ಪಾವತಿಸುತ್ತೆ. ಈಗ ದೀರ್ಘ
ದೀರ್ಘಾವಧಿಯ ಸಾಲದ ಬಾಧ್ಯತೆಗಳು ಏನಿರುತ್ತೆ ಇದು ಸೃಷ್ಟಿ ಆಗ್ತಾನೆ ಇರುತ್ತೆ. ಅಂದ್ರೆ ಕಾಲ ನಂತರದಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ಪಾವತಿಗಳು ಬಡ್ಡಿಯೊಂದಿಗೆ ಸೇರಿ ಜಾಸ್ತಿ ಒಂದು ಹೊರೆನೇ ಆಗ್ಬೋದು. ಈಗ ವಿಐಗಾಗಿ ಸ್ಪೆಕ್ಟ್ರಮ್ ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಾಲದ ಬಿಕ್ಕಟ್ಟಿನಲ್ಲಿ ಏನಾಗುತ್ತೆ ಅಂತಂದ್ರೆ ಇದರ ಒಂದು ಹೊರೆ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಇಲ್ಲಿ ತನಕ ನಾವು ನೋಡ್ತಿದೀವಿ ಅಂತಂದ್ರೆ 2 ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿದೆ ಗೊತ್ತಾ. ಈಗ ವೋಡಫೋನ್ ಐಡಿಯಾ ಏನಾಗಿತ್ತು ಅಂತಂದ್ರೆ ಒಂದು ಕಾಲದಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ಟೈಟಾನ್ ಆಗಿತ್ತು. ಅಂದ್ರೆ ವೋಡಫೋನ್ ಇಂಡಿಯಾ ಮತ್ತೆ ಐಡಿಯಾ ಸೆಲ್ಯುಲರ್ ಅನ್ನ ಮರ್ಜಿಂಗ್ ಮೂಲಕ 2018ರಲ್ಲಿ ಒಂದು ರೂಪುಗೊಂಡಿತ್ತು ಅಂತ ಹೇಳ್ಬೋದು. ಸ್ವಲ್ಪ ಸಮಯದವರೆಗೆ ಏನಾಯ್ತು, 408 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮತ್ತೆ 35% ಮಾರುಕಟ್ಟೆಯನ್ನ ಈ ಒಂದು ಪಾಲನ್ನ ಹೊಂದಿತ್ತು. ಅಂದ್ರೆ ಭಾರತದ ಅತಿ ದೊಡ್ಡ ಟೆಲಿಕಾಂ ಆಪರೇಟ್ ಆಗಿತ್ತು ಗೊತ್ತಾ. ಈ ಒಂದು ಮರ್ಜರ್ಸ್ ವಿಲೀನ ಅಂತ ನಾವ್ ಏನ್ ಹೇಳ್ತೀವಿ ಇದು ಕಡಿಮೆ ಸಮಯದಲ್ಲಿ ಬಂದಿಲ್ಲ. ಆದ್ರೂ ದ ಲಾಜಿಕ್ ವಾಸ್ ವೆರಿ ಸಿಂಪಲ್, ಸರ್ವೈವಲ್. ನೀವು ನೋಡಿ, ಈ ವೋಡಫೋನ್ ಐಡಿಯಾ ಟೈಟಾನ್ ಆಗಿದ್ರು ಸಹ ಈ ಒಂದು ಟೈಟಾನ್ ತೀವ್ರವಾದ ಫೈಟ್ ಅಂತಾನೆ ಹೇಳ್ಬೋದು. 2012ರಲ್ಲಿ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಇದ್ರ ಹಿಂದೆ ಒಂದು ಕಾರ್ಯನ ನಿರ್ವಹಿಸುತ್ತೆ. ಅಂದ್ರೆ ತೆರಿಗೆ ಕಾನೂನನ್ನ ತಗೊಂಡ್ ಬಂತು. ನಿರ್ದಿಷ್ಟವಾಗಿ ಈ ವೋಡಫೋನ್ ನಾವು ನೋಡ್ಬೇಕಾದ್ರೆ 2002ರ ಹಚ್ ಸ್ವಾಧೀನವನ್ನ ಗುರಿಯಾಗಿಸಲಾಯಿತು. ಅಂದ್ರೆ ಈ ದೈತ್ಯಕಾರದ ಬಿಲ್ಗಾಗಿ ವೋಡಫೋನ್ ಇಂದ 22,000 ಕೋಟಿ ಬಂದಿದೆ. ವೋಡಫೋನ್ ಮತ್ತೆ ಐಡಿಯಾ ಎರಡೂ ಕೂಡ ಉದ್ಯಮದಲ್ಲಿ ಸ್ವಲ್ಪ ಸಮಯದವರೆಗೂ ಕೂಡ ಇತ್ತು. ಅಂದ್ರೆ ಅವುಗಳನ್ನ ನಾವು ಸಾಕಷ್ಟು ಹಳೆಯ ಉಪಕರಣಗಳು ಅಂತ ಕರಿಬಹುದು. ಆದ್ರೆ ನೀವೇನಾದ್ರೂ ಅದನ್ನ ಸೂಕ್ಷ್ಮವಾಗಿ ನೋಡ್ತೀರಾ ಅಂತಂದ್ರೆ ತುಂಬಾ ದುಬಾರಿಯಾಗಿದೆ. ಈಗಲೂ ಸಹ ಹಣಕಾಸಿನ ಸವಾಲುಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಆಧುನೀಕರಿಸಲು ಅವರಿಗೆ ಸಮಯವಿಲ್ವಾ ಅಥವಾ ಹಣ ಇಲ್ವಾ. ಇನ್ನು 2016ರಲ್ಲಿ ಏನಾಯ್ತು, ರಿಲಯನ್ಸ್ ಜಿಯೋ ಉದ್ಯಮವನ್ನ ಪ್ರವೇಶ ಮಾಡ್ತು. ಅದನ್ನ ಶಾಶ್ವತವಾಗಿ ಕೂಡ ಬದಲಾಯಿಸ್ತು. ಈ ಜಿಯೋ ಉಚಿತ ಧ್ವನಿ ಕರೆಗಳಾಗಿರ್ಬೋದು ಅಥವಾ ಡೇಟಾ ಯೋಜನೆಗಳಾಗಿರ್ಬೋದು ಅದನ್ನ ತುಂಬಾ ಫ್ರೀ ಆಗಿ ಕೊಡ್ತು. ಇದರಿಂದ ಏನಾಯ್ತು, ವೋಡಫೋನ್ ಮತ್ತೆ ಐಡಿಯಾದಂತಹ ಈ ಕಾಂಪಿಟೇಟರ್ಸ್ ಏನಿದೆ ಇದರ ಒಂದು ಬೆಲೆಗಳು ಅದಾಗದೆ ಕಡಿಮೆ ಆಗ್ತಾ ಹೋಯ್ತು. ಅಂದ್ರೆ ಲಾಭದ ಅಂಚುಗಳು ಏನಿದೆ ನೀವೇ ನೋಡಿದ್ರೆ ಕಾಲಕ್ರಮೇಣ ಇದ್ದಕ್ಕಿದ್ದ ಹಾಗೆ ಡೌನ್ ಆಗೋಯ್ತು. ನಾವು ಮೊದ್ಲಿಂದನೂ ನೋಡ್ಕೊಂಡ್ ಬಂದ್ರೆ ಅವರ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅವ್ರ ಜೊತೆ ಇದು ಒಂದ್ ಸ್ಟೆಪ್ ಡೌನ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಅವರ ಕಾಂಪಿಟೇಟರ್ಸ್ ಇವ್ರಿಗಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಕೊಟ್ಟಿದ್ದಾರೆ. ನೀವಿದೇನಾದ್ರೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ 1.2 ಲಕ್ಷ ಕೋಟಿವರೆಗೂ ಸಹ ಅಧಿಕ ಸಾಲದ ಹೊರೆಯನ್ನ ಆನುವಂಶಿಕವಾಗಿ ಪಡೆದಿದೆ. ಅಂದ್ರೆ ಈ ಕಂಪನಿಯನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಶೀಘ್ರದಲ್ಲೇ ಸ್ಪರ್ಧಿಸಲು ಸಾಧ್ಯವಾಗ್ತಾನೆ ಇಲ್ಲ. ಅಂದ್ರೆ ಯಾವುದೇ ಚಂದಾದಾರರ ನಷ್ಟ ಆಗಿರ್ಬೋದು, ಕಳಪೆ ನೆಟ್ವರ್ಕ್ ಆಗಿರ್ಬೋದು, ಈ ಗುಣಮಟ್ಟದ ಒಂದು 4G ಮತ್ತೆ 5G ರೋಲ್ ಔಟ್ಗಳು ಏನಿದೆ ಇದರ ಒಂದು ಹಣದ ಕೊರತೆಗೆ ಕಾರಣವಾಯ್ತಾ. ಈ ಎಲ್ಲಾ ವಿವಾದವನ್ನ ನಾವು ನೋಡ್ತಿದೀವಿ ಅಂತಂದ್ರೆ ವಿಐಯನ್ನ ಮತ್ತಷ್ಟು ಕುಸಿತ ಕಡೆಗೆ ಕರ್ಕೊಂಡು ಹೋಯ್ತು. ಅಂದ್ರೆ ಈ ಬಾರಿ ಈ ಹೊಂದಾಣಿಕೆಯ ಒಟ್ಟು ಆದಾಯಗಳು ಎಜಿಆರ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಎಜಿಆರ್ ಅನ್ನೋದು ಶುಲ್ಕಗಳಾಗಿರ್ಬೋದು ಮತ್ತೆ ಸ್ಪೆಕ್ಟ್ರಮ್ ಬಳಕೆಯಾಗಿರ್ಬೋದು ಇದರ ಒಂದು ಲೆಕ್ಕಾಚಾರನ ನಾವು ಮಾಡ್ತಿದೀವಿ ಅಂತಂದ್ರೆ ಸರ್ಕಾರ ಬಳಸುವಂತ ಆದಾಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಈ ಬರುವಂತಹ ಶುಲ್ಕಗಳನ್ನ ಲೆಕ್ಕಾಚಾರ ಮಾಡಬೇಕಾದ್ರೆ ಸರ್ಕಾರ ಬಳಸುವಂತಹ ಆದಾಯ ಮೆಟ್ರಿಕ್ ಆಗಿದೆ. ಅಂದ್ರೆ ನಾವು ಬೇಸಿಕ್ ಫೆಸಿಲಿಟಿ ಆಗಿ ನೋಡ್ತಿದೀವಿ ಅಂತಂದ್ರೆ ಈ ಒಂದು ಟೆಲಿಕಾಂ ಕಂಪನಿಗಳ ಆದಾಯ ಒಂದು ಭಾಗವನ್ನ ವಿಧಿಸುತ್ತೆ ಗೊತ್ತಾ. ವಿವಾದ ಟೆಲಿಕಾಂ ಆಪರೇಟ್ಗಳು ಎಜಿಆರ್ ಅನ್ನ ಲೆಕ್ಕಾಚಾರ ಮಾಡಬೇಕಾದ್ರೆ ಅವರು ಒಂದು ಕೋರ್ ಟೆಲಿಕಾಂ ಸೇವೆಗಳಿಂದ ಬರುವಂತಹ ಆದಾಯವನ್ನ ಪರಿಗಣಿಸ್ತಾರೆ. ಈಗ ಇವರೆಲ್ಲರೂ ಗಳಿಸಿದಂತಹ ಹಣವನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಟೆಲಿಕಾಂ ಸೇವೆಗಳಿಗೆ ಮಾತ್ರ ಅಲ್ಲ, ಹಾಗೇನೆ ಸರ್ಕಾರ ತನ್ನ ಲೆಕ್ಕಾಚಾರದಲ್ಲಿ ಬಡ್ಡಿ ಆದಾಯವನ್ನ ಯಾವ ರೀತಿ ಮಾರಾಟ ಮಾಡತ್ತೆ. ತೀರ್ಪು ಅಕ್ಟೋಬರ್ 2019ರಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರದ ಪರವಾಗಿ ನಿಂತ್ಕೊಳ್ತು. ಅಂದ್ರೆ ಟೆಲಿಕಾಂ ಆಪರೇಟ್ಗಳು ಒಟ್ಟು 92,000 ಕೋಟಿ ಹೊಣೆಗಾರಿಕೆಯೊಂದಿಗೆ ಉಳಿದುಕೊಂಡಿದ್ದಾರೆ. ಅಂದ್ರೆ ವಿಐಗೆ ಏನಾಗಿದೆ ಗೊತ್ತಾ, ಇದು 58,000 ಕೋಟಿಗಿಂತ ಹೆಚ್ಚಿನ ಬಾಕಿಯನ್ನ ಹೊಂದ್ಕೊಂಡಿದೆ. ಫಾಲ್ಔಟ್ ಈಗಾಗಲೇ ಸಾಲದ ಹೊರೆ ಇಷ್ಟೊಂದಿದೆ. ವಿಐ ಪಾವತಿಯನ್ನ ಇವರು ಪೇ ಮಾಡೋದಕ್ಕೆ ಸೋತೋಗಿದ್ದಾರೆ. ಇದನ್ನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ಆರ್ಥಿಕತೆ ನಾಶಕ್ಕೆ ಇವರು ಮುಂದೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು 2021ರ ಹೊತ್ತಿಗೆ ಏನಾಯ್ತು ಅಂತಂದ್ರೆ ಈ ವಿಐ ರ ಸಾಲವು 1.8 ಲಕ್ಷ ಕೋಟಿಗೆ ಏರ್ತು. ಅದರ ಎಪಿಆರ್ಯು ಪ್ರತಿ ಬಳಕೆದಾರರಿಗೆ ಸರಾಸರಿ ಆದಾಯ ಅಂತ ನಾವ್ ಏನ್ ಹೇಳ್ತೀವಿ ಇದು ಲಾಭದಾಯಕತೆಯ ಪ್ರಮುಖ ಮೆಟ್ರಿಕ್ ಉದ್ಯಮದಲ್ಲಿ ಅತ್ಯಂತ ಕಡಿಮೆಯಾಗಿದೆಯಂತೆ. ಬೇಸಿಕಲಿ ಜಿಯೋ ಮತ್ತೆ ಏರ್ಟೆಲ್ ಎರಡರಲ್ಲೂ ಕೂಡ ಇದು ಹಿಂದುಳಿದಿದೆ. ಅಂದ್ರೆ ಕಂಪನಿಯ ಷೇರು ಬೆಲೆ ಏನಿದೆ ಅದರ ಕುಸಿತಕ್ಕೆ ದಾರಿಯಾಗಿದೆ ಅಂತಾನೂ ಕೂಡ ಹೇಳ್ತಾ ಇದೆ. ಅಂದ್ರೆ ಈ ಉದ್ಯಮವು ಶೀಘ್ರವಾಗಿ ಜಿಯೋ ಮತ್ತೆ ಏರ್ಟೆಲ್ ನಿಂದ ಪ್ರಾಬಲ್ಯಕರವಾಗಿರುವಂತಹ ಈ ಡ್ಯೂಪೋಲಿ ಆಗ್ತಿದೆ ಅಂತ ಸರ್ಕಾರನು ಕೂಡ ಹೆಜ್ಜೆ ಹಾಕ್ತಿದೆ. ನಿಷೇಧಗಳು 2021ರಲ್ಲಿ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಎಜಿಆರ್ ಮತ್ತೆ ಸ್ಪೆಕ್ಟ್ರಮ್ ಪಾವತಿಗಳು ಅಂದ್ರೆ ಯಾರೆಲ್ಲ ಪೇ ಮಾಡ್ತಿದ್ದಾರೆ ಇದನ್ನ ನೋಡಿದಾಗ 4 ವರ್ಷಗಳ ನಿಷೇಧವನ್ನ ಕೊಟ್ಟಿತ್ತು. ಅಂದ್ರೆ ತಾತ್ಕಾಲಿಕ
ಟೆಂಪರರಿ ಸೊಲ್ಯೂಷನ್ ಕೊಟ್ಟಿತ್ತು ಅಷ್ಟೇ. ಈಕ್ವಿಟಿ ಪರಿವರ್ತನೆ 2022ರಲ್ಲಿ ಏನಾಗಿತ್ತು ಗೊತ್ತಾ? ಈ VI ಅಂದ್ರೆ 16,000 ಕೋಟಿ ಬಡ್ಡಿ ಬಾಕಿಯನ್ನ ಈಕ್ವಿಟಿಯಾಗಿ ಪರಿವರ್ತಿಸಿತು. ಅಂದ್ರೆ ಸರ್ಕಾರವು 36% ಪಾಲನ್ನ ಹೊಂದಿರುವಂತಹ ತನ್ನ ಅತಿ ದೊಡ್ಡ ಷೇರುದಾರರನ್ನಾಗಿ ಮಾಡಿದೆ. ಈ ಎಲ್ಲಾ ಸ್ಟೆಪ್ಸ್ ಗಳನ್ನ ನೋಡ್ತಾ ನೋಡ್ತಾ ಬ್ಯಾಂಕ್ಗಳು ಸಹ ಸಾಲಗಳನ್ನ ಕೊಡೋದಕ್ಕೆ ಹಿಂದೆ ಬಂತು. ಅಂದ್ರೆ VI ನ ಆರ್ಥಿಕ ಸ್ಥಿತಿ ತುಂಬಾ ಅನ್ಸ್ಟೇಬಲ್ ಆಗೋಯ್ತು. ಬ್ಯಾಂಕ್ ಗ್ಯಾರಂಟಿ ಏನೋ ಮನ್ನಾ ಆಯ್ತು, ಆದ್ರೆ ಇಲ್ಲೊಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. VI ಇನ್ನು ಬೇಕಾದಷ್ಟು ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ. ಅಂದ್ರೆ ಕಂಪನಿಯ ಒಟ್ಟಾರೆ ಹೊಣೆಗಾರಿಕೆ ಅಂದ್ರೆ ತಲೆ ಮೇಲೆ ಬಂದಿರುವಂತಹ ಸಾಲ ಏನಿದೆ ಅಂತಂದ್ರೆ ಅದು 2 ಲಕ್ಷ ಕೋಟಿಯನ್ನೇ ಮೀರಿದೆ. ಇನ್ನು VI ಜಿಯೋ ಮತ್ತೆ ಏರ್ಟೆಲ್ಗೆ ಮಾರುಕಟ್ಟೆಯ ಪಾಲನ್ನ ಕೊಡಕ್ಕೆ ಆಗ್ಲಿಲ್ಲ. ಇನ್ನು ನಿರ್ದಿಷ್ಟವಾಗಿ 5G ರೋಲ್ಔಟ್ ಗಳಲ್ಲಿ ನೋಡ್ತಿದೀವಿ ಅಂತಂದ್ರೆ ಈ VI ಮೂಲ ಸೌಕರ್ಯ ಏನಿದೆ ಇದು ಹೂಡಿಕೆಗಳು ಅಂತಂದ್ರೆ ಇನ್ವೆಸ್ಟ್ ಮಾಡಬೇಕಾದ್ರೆ ಹಿಂದೆ ಇತ್ತು. ಇದು ದೀರ್ಘಾವಧಿ ಅಂದ್ರೆ ಲೈಫ್ ಟೈಮ್ ಪೀರಿಯಡ್ ಏನಿದೆ ಇದನ್ನೂ ಕೂಡ ಮುಂದುವರ್ಸಕ್ ಆಗದಿರುವಂತಹ ಅಂಶದಲ್ಲಿ ಕುತ್ಕೊಳ್ತು. ಈ ಎಲ್ಲಾ ಅಂಶಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಕಂಪನಿ ಟರ್ನ್ ಓವರ್ಸ್ ನ ಮಾಡೋದ್ರಲ್ಲಿ ತುಂಬಾ ಕುಸಿದೋಯ್ತಾ. ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸುಂಕದ ಮೇಲೆ ತುಂಬಾ ಪ್ರೀತಿ ಅಂತ ಕಾಣತ್ತೆ. ಅಂದ್ರೆ ಅವರ ಸೋಷಿಯಲ್ ಮೀಡಿಯಾ ಅಲ್ಲಿ ಅವ್ರು ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ? ಜನವರಿ 20ರಂದು ಇವರು ಅಧ್ಯಕ್ಷರಾಗಿ ಮೊದಲ ದಿನದಲ್ಲಿ ಮೆಕ್ಸಿಕೋ ಮತ್ತೆ ಕೆನಡಾ ಹಾಗೆ ಚೀನಾದ ಸರಕುಗಳು ಏನಿದೆ ಇದ್ರ ಮೇಲೆ ಭಾರಿ ಸುಂಕಗಳನ್ನ ಇವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ 3 ದೇಶಗಳು ಎಲ್ಲ US ವ್ಯಾಪಾರದ 1/3 ಭಾಗವಾಗಿ ಇದೆ. ಅಂದ್ರೆ ವಾರ್ಷಿಕದ ವಾಣಿಜ್ಯವನ್ನ ನಾವು ನೋಡ್ತಿದೀವಿ ಅಂತಂದ್ರೆ $1.8 ಟ್ರಿಲಿಯನ್ ಅಗ್ರಸ್ಥಾನದಲ್ಲಿದೆ. ಅಂದ್ರೆ ಸರಿಸುಮಾರು 17 ಮಿಲಿಯನ್ ಉದ್ಯೋಗವನ್ನ ಬೆಂಬಲಿಸ್ತಾ ಇದೆ. ಬೇಸಿಕಲಿ ಟ್ರಂಪ್ ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಚೀನಾದೊಂದಿಗಿನ ವ್ಯಾಪಾರ ಯುದ್ಧದ ಬಗ್ಗೆ ವರ್ಷಗಳಿಂದ ವರ್ಷಕ್ಕೆ ವಾಗ್ದಾಳಿ ನಡೆಸ್ತಿದ್ದಾರೆ. ಅಂದ್ರೆ US ನ 2 ದೊಡ್ಡ ದೇಶಗಳು ಈ ಒಂದು ಬದಲಾವಣೆಯನ್ನ ಕಂಡು ಅಂದ್ರೆ ವ್ಯಾಪಾರವನ್ನ ಮಾಡ್ಬೇಕಾದ್ರೆ ಇವರು ಸಂಬಂಧವನ್ನ ಹೇಗೆ ಹೊಂದ್ಕೊಂಡಿದ್ದಾರೆ ಅಂದ್ರೆ US ನ 2 ದೊಡ್ಡ ದೇಶಗಳು ಏನಿದೆ ಇವರ ಒಂದು ಗಮನವನ್ನ ಸೆಳೆಯಿತು. ಅಂದ್ರೆ 2 ದೇಶಗಳು US ನೊಂದಿಗೆ ಅತ್ಯಂತ ಬಲವಾದ ವ್ಯಾಪಾರ ಸಂಬಂಧಗಳನ್ನ ಹೊಂದಿದೆ. ಹಾಗೆ ಆರ್ಥಿಕತೆ ಈ ಒಂದು ವಿಶಾಲವಾಗಿ ಯಾವ ರೀತಿ ಬರ್ತಿದೆ. ಇಮಿಗ್ರೆಂಟ್ಸ್ ಅಂಡ್ ಡ್ರಗ್ಸ್ ಅಮೆರಿಕಕ್ಕೆ ಬರುವುದನ್ನ ತಡಿಲೇಬೇಕು ಅಂತ ತುಂಬಾ ಕ್ರಮಗಳನ್ನ ತಗೊಳ್ತಿದ್ದಾರೆ. ಅಂದ್ರೆ ಟ್ರಂಪ್ ನ ಒಂದು ಪೋಸ್ಟ್ ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ? ಈ ಒಂದು ಬೆದರಿಕೆಗಳು ಏನಿದೆ ಇದು ಪ್ರಾಮುಖ್ಯತೆಯನ್ನ ಖಂಡಿತವಾಗ್ಲೂ ನಾವು ಕೊಡ್ಲೇಬೇಕಾಗತ್ತೆ. ಅಂದ್ರೆ ಮಾರುಕಟ್ಟೆಗಳು ಏನಾಗ್ತಿದೆ ಅತ್ಯಂತ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಿದೆ. ಇದಕ್ಕೊಂದು ನಾವು ಸೊಲ್ಯೂಷನ್ ಕೊಡಬೇಕು ಅಂತಂದ್ರೆ ಇಲ್ಲಿ ಏನ್ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ವಿಶ್ವದ ಅತಿ ದೊಡ್ಡ ವ್ಯಾಪಾರ ಗುಂಪುಗಳಲ್ಲೂ ಸಹ ನಾವು ಒಂದಾಗಬೇಕು ಅಂತ ಹೇಳಿದ್ದಾರೆ. ಕೆಲವು ಸನ್ನಿವೇಶಗಳಿಂದ ನಾವೀಗ ಅರ್ಥ ಮಾಡ್ಕೊಳ್ಳೋಣ. US, ಮೆಕ್ಸಿಕೋ ಮತ್ತೆ ಕೆನಡಾ ತುಂಬಾ ದಶಕಗಳಿಂದ ಏನಾಗಿತ್ತು ಅಂತಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಬದ್ಧವಾಗಿತ್ತು. ಅಂದ್ರೆ ಅವರ ಆರ್ಥಿಕತೆಗಳು ಏನಾಗಿದೆ ಅದು ಮೊದಲ ಬಾರಿಗೆ 1992ರಲ್ಲಿ ಉತ್ತರ ಅಮೆರಿಕದ ಮುಕ್ತ ವ್ಯಾಪಾರ ಒಪ್ಪಂದಗಳಲ್ಲಿ ಒಂದಾಗಿತ್ತು. ಅಂದ್ರೆ ಇದನ್ನ ನಾವು NAFTA ಮೂಲಕ ಕೂಡ ಕರಿತೀವಿ. 2020ರಲ್ಲಿ ಟ್ರಂಪ್ ತಮ್ಮ ಅಧ್ಯಕ್ಷೀಯತೆಯ ಪ್ರಮುಖ ಚಲನೆಗಳಲ್ಲಿ ಒಂದಾದಂತಹ US, ಮೆಕ್ಸಿಕೋ, ಕೆನಡಾ ಒಪ್ಪಂದ ಇದನ್ನ ನಾವೇನಂತ ಕರಿತೀವಿ ಗೊತ್ತಾ? USMCA ನೊಂದಿಗೆ NAFTA ಅನ್ನ ಬದಲಾಯಿಸಿಕೊಂಡ್ರು. ಅಂದ್ರೆ ಈ ಒಪ್ಪಂದಗಳು ಸುಂಕಗಳನ್ನ ಕಡಿಮೆ ಮಾಡಬೇಕು ಅನ್ನೋದು ಇವರ ಒಂದು ಗುರಿಯಾಗಿತ್ತು. ಅವರು ಉತ್ತರ ಅಮೆರಿಕವನ್ನ ಏನ್ ಮಾಡ್ತಾರೆ ತುಂಬಾ ಬಿಗಿಯಾಗಿ ಒಂದು ಉತ್ಪಾದನಾ ಕೇಂದ್ರವಾಗಿ ಮಾಡಬೇಕು ಅಂತ ಅನ್ಕೊಳ್ತಾರೆ. ಇದನ್ನೆಲ್ಲಾನು ಕೂಡ ಸರಪಳಿಗಳೇ ಆಗಿ ನಾವು ನೋಡ್ತಿದೀವಿ ಅಂತಂದ್ರೆ ಈ 3 ದೇಶಗಳ ಮೂಲಕ ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಉತ್ತರ ಅಮೆರಿಕದ ವ್ಯವಹಾರಗಳು ಈ ಒಂದು ಮಾದರಿಯನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡತ್ತೆ. ಅಂದ್ರೆ ಈ ದೇಶಗಳ ನಡುವೆ ಯಾವ ರೀತಿ ಒಂದು ಹೂಡಿಕೆ ಆಗ್ತಿದೆ ಅಂತ ನಾವು ನೋಡಿದಾಗ ನಮ್ಗಿಲ್ಲಿ ಉತ್ತರ ಸಿಗತ್ತೆ. ಆಟೋ ಕಂಪನೀಸ್, ಟೆಕ್ಸ್ಟೈಲ್ಸ್, ಎನರ್ಜಿ ಸೆಕ್ಟರ್ಸ್ ಈ 3 ಮಾರುಕಟ್ಟೆಗಳಿಗೆ ಈ ಸುಂಕ ಅಂತ ನಾವೇನ್ ಕರಿತೀವಿ ಇದು ಒಂದು ಮುಕ್ತ ಪ್ರವೇಶವನ್ನ ಹೆಚ್ಚು ಅವಲಂಬನೆ ಮಾಡ್ಕೊಂಡಿದೆ ಅಂದ್ರೆ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಕೆನಡಾದಲ್ಲಿ ತಯಾರಾದಂತಹ ಅರ್ಧಕ್ಕಿಂತ ಹೆಚ್ಚು ಕಾರುಗಳು ಅಮೆರಿಕನ್ ಕಂಪನಿಗಳಿಗೆ ನಿರ್ಮಿಸಲ್ಪಟ್ಟಿದೆ. ಅಂದ್ರೆ US ಮತ್ತೆ ಮೆಕ್ಸಿಕೋದಿಂದ ಪಡೆದಂತಹ ಭಾಗಗಳನ್ನ ಇವರು ಬಳಸ್ಕೊಳ್ತಾರೆ. ಮೆಕ್ಸಿಕೋ ವಿಶೇಷವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯನ್ನ ಹೊಂದಿದೆ. ಅಂದ್ರೆ 2023ರ ಅಂತ್ಯದ ವೇಳೆಗೆ ಏನಾಗಿತ್ತು ಅಂತಂದ್ರೆ 15.8% ರಷ್ಟು ಈ ಮಾರುಕಟ್ಟೆಯ ಪಾಲನ್ನ ಹೊಂದಿರುವಂತಹ US ನ ಅತಿ ದೊಡ್ಡ ವ್ಯಾಪಾರ ಪಾಲುವನ್ನ ಮಾರ್ಪಟ್ಟಿತ್ತು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಜಿಯೋಗ್ರಫಿ ಅಥವಾ ಶೇರ್ಡ್ ಹಿಸ್ಟ್ರಿ ಬಗ್ಗೆ ಈ ಒಂದು ಎಸ್ಕಲೇಷನ್ ಅಲ್ಲ, ಇದು ಒಂದು ಸ್ಟ್ರಾಟಜಿ ಬಗ್ಗೆ ಅಂತ. ಮೆಕ್ಸಿಕೋಲಾಗಿರುವಂತಹ ಏರಿಕೆ ಏನಿದೆ ಇದು ಸಂಪೂರ್ಣವಾಗಿ ತನ್ನದೇ ಆದ ಕೆಲಸ ಅಲ್ಲ. ದಿಸ್ ಈಸ್ ಗ್ಲೋಬಲ್ ಟ್ರೇಡ್ ಅಂತ ಹೇಳ್ಬೋದು. 2 ಟೆಕ್ಟೋನಿಕ್ ಬದಲಾವಣೆಗಳ ಒಂದು ಪ್ರಮುಖ ಬೆನಿಫಿಷಿಯರಿ ಅಂತ ನಮ್ಗೆ ಗೊತ್ತಾಗತ್ತೆ. ಈಗ ಚೈನಾದೊಂದಿಗಿನ ಟ್ರಂಪ್ರ ಹಿಂದಿನ ವ್ಯಾಪಾರ ಹಿಸ್ಟ್ರಿ ನೋಡ್ಬೇಕು ಅಂತಂದ್ರೆ COVID-19 ಪ್ಯಾಂಡೆಮಿಕ್ ಆದ್ಮೇಲೆ ಈ ಒಂದು ಫಾಲೋಔಟ್ ಜಾಸ್ತಿನೇ ಆಯ್ತು.
ಈಗ ನೀವೇ ನೋಡಿ, ಒಂದು ದಶಕದ ಹಿಂದೆ ಚೈನಾ ಅಮೆರಿಕದ ದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿತ್ತು. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಏನಾಗ್ತಿದೆ, ಚೈನಾದಿಂದ ಯುಎಸ್ಗೆ ವಸ್ತುಗಳು ಅಂದ್ರೆ ಏನ್ ಎಕ್ಸ್ಪೋರ್ಟ್ ಮಾಡ್ಕೊಳ್ತಿದ್ದಾರೆ ಅದು ತುಂಬಾ ಲೆಸ್ ಅಟ್ರಾಕ್ಟಿವ್ ಆಗಿದೆ. ಆ ಸೀರೀಸ್ ಆಫ್ ಟ್ಯಾರಿಫ್ಸ್ ಅಂಡ್ ಅದರ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ಬೋದು. ಅವುಗಳಲ್ಲಿ ಹಲವು ಟ್ರಂಪ್ ಮಾಡ್ತಿರೋದು ಏನ್ ಗೊತ್ತಾ, ಚೈನಾದಿಂದ ಯುಎಸ್ಗೆ ಬರುವಂತಹ ಎಲ್ಲಾ ವಸ್ತುಗಳು ಅಂದ್ರೆ ರಫ್ತು ಮಾಡಲು ನಿಜವಾಗ್ಲೂ ಕೂಡ ತುಂಬಾ ದುಬಾರಿಯಾಗಿದೆ, ತುಂಬಾ ಕಾಸ್ಟ್ಲಿ ಆಗಿದೆ. ಈಗ ನಾವು ಲಾಂಗ್ ಟೈಮ್ ಪೀರಿಯಡ್ ಅಲ್ಲಿ ನೋಡ್ತೀವಿ ಅಂತ ಅನ್ಕೊಳ್ಳಿ, ಈ ಸಂಕೀರ್ಣ ಜಾಗತಿಕ ಪೂರೈಕೆ ಅಂತ ನಾವು ಅದನ್ನ ಕರಿತೀವಿ. ಅಂದ್ರೆ ಈ ಒಂದು ಸರಪಳಿಗಳ ಮೇಲೆ ಅವ್ರು ಏನು ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಇದು ತುಂಬಾ ಡಿಪೆಂಡ್ ಆಗಿರುತ್ತೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲಾ ಸಮಸ್ಯೆಗಳು ಸ್ಟಾರ್ಟ್ ಆಗಿದ್ ಎಲ್ಲಿಂದ? ಕೋವಿಡ್-19 ಪ್ಯಾಂಡಮಿಕ್ ಇಂದ. ಈ ಪ್ಯಾಂಡಮಿಕ್ ಶುರು ಆದ್ಮೇಲೆ ಚೈನಾ ಯಾವ ದೇಶದ ಮೇಲೆ ಜಾಸ್ತಿ ಬಿಸ್ನೆಸ್ ಮಾಡ್ತಿತ್ತೋ ಅದೆಲ್ಲನೂ ಕೂಡ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಈಗ ವಿಶ್ವ ರಾಜಕೀಯ ನಡೀತಿರೋ ಪ್ರಕಾರ ನೋಡಿದ್ರೆ ಈ ಚೈನಾ ಮತ್ತೆ ಯುಎಸ್ ವ್ಯಾಪಾರ ಏನಿದೆ ಇದು ದಿನದಿಂದ ದಿನಕ್ಕೆ ತುಂಬಾ ದುರ್ಬಲವಾಗಿ ಕಾಣ್ತಿದೆ. ಈಗ ಮೆಕ್ಸಿಕೋನೇ ನೋಡಿ, ದೊಡ್ಡ ಕಾರ್ಮಿಕರನ್ನ ಹೊಂದಿತ್ತು, ಹಾಗೆ ಯುಎಸ್ ಪಕ್ಕದಲ್ಲೇ ಇತ್ತು. ಇದು ಚೈನಾಗೆ ನಾವು ಹೋಲಿಸ್ತಿದೀವಿ ಅಂತಂದ್ರೆ ಆದರ್ಶ ಪರ್ಯಾಯವಾಗಿ ಕಾಣ್ತಿತ್ತು. ಅಂದ್ರೆ ಮೆಕ್ಸಿಕೋರ ಆರ್ಥಿಕ ಪ್ರಾಮುಖ್ಯತೆ ಏನಿದೆ, ಎಕನಾಮಿಕ್ ಸಿಸ್ಟಮ್ ನ ಚೇಂಜ್ ಮಾಡಬೇಕು ಅನ್ನೋದು ಟ್ರಂಪ್ರ ಮೊದಲ ಅಧ್ಯಾಯ ಆಗಿದೆ. ಆದ್ರೆ ಇಲ್ಲಿನ ವಿಷಯಗಳು ತುಂಬಾ ಟ್ರಿಕ್ಕಿ ಆಗ್ತಿದೆ. ಮೆಕ್ಸಿಕೋ ಕೇವಲ ಚೈನಾವನ್ನ ಉತ್ಪಾದನಾ ಕೇಂದ್ರವಾಗಿ ಬದಲಿಸ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ಸುಂಕಗಳು, ಟ್ಯಾರಿಫ್ಸ್ ಗಳಂತ ನಾವೇನ್ ಕಡಿತೀವಿ, ಇದನ್ನ ಒಂದು ಪಕ್ಕದಲ್ಲಿ ಇಟ್ಟು ಯುಎಸ್ ಅದನ್ನ ಪ್ರವೇಶಿಸಬೇಕಾದ್ರೆ ಚೈನಾದ ಸರಕುಗಳಿಗೆ ಯಾವ ರೀತಿ ಹಿಂಬಾಗಿಲು ಆಗ್ತಿದೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಈಗ ಅನೇಕ ಚೀನಿ ಸಂಸ್ಥೆಗಳು ಮೆಕ್ಸಿಕೋದಲ್ಲಿ ಕಾರ್ಯಾಚರಣೆಯನ್ನ ಸ್ಥಾಪಿಸಿವೆ. ಅಂದ್ರೆ ಚೈನಾದಿಂದ ಬರುವಂತಹ ಭಾಗಗಳು ಏನಿದೆ ಅದನ್ನ ಆಮದು ಮಾಡ್ಕೊಳ್ತಿದೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ತಿದೆ. ಅವುಗಳನ್ನ ನಾವು ಮೆಕ್ಸಿಕೋಲಿ ನೋಡ್ತೀವಿ ಅಂತಂದ್ರೆ ಉತ್ಪನ್ನಗಳಾಗಿ ಜೋಡಣೆ ಮಾಡ್ತಿದೆ. ಇನ್ನು ಮೆಕ್ಸಿಕನ್ ಉತ್ಪನ್ನಗಳು, ಈ ಪ್ರಾಡಕ್ಟ್ಸ್ ಗಳಂತ ನಾವೇನ್ ಕರಿತೀವಿ, ಇದು USMCA ನಿಯಮಗಳ ಪ್ರಕಾರ ಒಂದು ಅಡಿಯಲ್ಲಿ ಬರತ್ತೆ. ಅಂದ್ರೆ ಯುಎಸ್ಗೆ ಸುಂಕ ಮುಕ್ತವಾಗಿ ಇದನ್ನ ರಫ್ತು ಮಾಡಬಹುದು. ಅಂದ್ರೆ 2023ರಲ್ಲಿ 33% ಹೆಚ್ಚಳದ ನಂತರ 2024ರ ಈ ಜನವರಿ ಮತ್ತೆ ಜುಲೈ ನಡುವೆ ಚೈನಾದಿಂದ ಮೆಕ್ಸಿಕೋಗೆ ಬಂದಿರುವಂತಹ ಕಂಟೈನರ್ನ ವ್ಯಾಪಾರ ಏನಿದೆ ಇದು 26.2% ಅಷ್ಟು ಏರಿಕೆಯಾಗಿದೆ. ಇದು ಕೇವಲ ಬುದ್ಧಿವಂತರಾಗಿ ನಾವು ನೋಡೋ ಲಾಜಿಸ್ಟಿಕ್ ಬಗ್ಗೆ ಮಾತ್ರ ಅಲ್ಲ, ವೆಚ್ಚ, ಈ ಕಾಸ್ಟ್ ಏನಿದೆ ಅದು ಕೂಡ ಉಳಿತಾಯ ಆಗಿದೆ. ಈಗ ನಾವು ಎಕ್ಸಾಂಪಲ್ಸ್ ಮುಖಾಂತರ ನೋಡ್ತಾ ಹೋಗೋಣ. ಈ ಚೈನೀಸ್ ಎಲೆಕ್ಟ್ರಿಕಲ್ ವೆಹಿಕಲ್ ಏನಿದೆ, EV ಅಂತ ಕರಿತೀವಿ, ತಯಾರಿಸಬೇಕಾದ್ರೆ BYD ತನ್ನ ಮೆಕ್ಸಿಕೋ ಸೌಲಭ್ಯದಿಂದ ಯುಎಸ್ಗೆ EVಗಳನ್ನ ಕನಿಷ್ಠ ಅಥವಾ ಶೂನ್ಯ ಸುಂಕಗಳೊಂದಿಗೆ ರಫ್ತು ಮಾಡಬಹುದು. ಆದ್ರೆ ಈ ಇನ್ಫ್ಲೇಷನ್ ರಿಡಕ್ಷನ್ ಆದ್ಮೇಲೆ ಇದನ್ನ ನಾವು IRA ಅಂತಾನೂ ಕೂಡ ಕರಿತೀವಿ. ಇದು $7,500 ತೆರಿಗೆ ಏನಿದೆ ಈ ಕ್ರೆಡಿಟ್ಗೆ ಅರ್ಹತೆಯನ್ನ ಪಡ್ಕೊಂಡಿದೆ. ಇದು ನೇರವಾಗಿ ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಅದು 100% ಸುಂಕದಿಂದ ಹೊಡೆಯಲ್ಪಟ್ಟಿದೆ. ತಕ್ಷಣವೇ ನಾವು ನೋಡ್ತಿದೀವಿ ಅಂತಂದ್ರೆ ಈ ಒಂದು ಬೆಲೆ ಏನಿದೆ ಇದು ಡಬಲ್ ಆಗಿದೆ. ಈಗ ಟ್ಯಾರಿಫ್ ಮೇಲೆ ಇರುವಂತಹ ಟ್ರಂಪ್ ರಿಯೋಟರಿಕ್ ನಾವು ನೋಡಿದ್ವಿ ಅಂತಂದ್ರೆ ಹೊಸದೇನಲ್ಲ ಬಿಡಿ, ಹಾಗೆ ಮೆಕ್ಸಿಕೋಗೂ ಕೂಡ ತುಂಬಾ ಹೆಚ್ಚಾಗಿ ಗುರಿಯಾಗಿ ಕಾಣಿಸ್ತಿದೆ. ಈಗ ವಲಸೆ ಮೇಲಿರುವಂತಹ ಎಲ್ಲ ಮೆಕ್ಸಿಕನ್ ಆಮದು ಮೇಲೆ ನಾವು ನೋಡಿದ್ವಿ ಅಂತಂದ್ರೆ 5% ಸುಂಕವನ್ನ 2019ರ ಬೆದರಿಕೆಯನ್ನು ಕೂಡ ಕಮ್ಮಿ ಮಾಡಿದೆ. ಅವರು ಪ್ರಚಾರ ಮಾಡಬೇಕಾದ್ರೆ ಮೆಕ್ಸಿಕನ್ ನಿರ್ಮಿತ ಕಾರುಗಳೆಲ್ಲ ಏನಿತ್ತು ಇದು 100% ಸುಂಕದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಈಗ ಅವರು ಮತ್ತೊಮ್ಮೆ ಅಧ್ಯಕ್ಷರಾಗಿದ್ದಾರೆ. ಹಾಗಿದ್ರೆ ಅವ್ರು ಏನ್ ಡಿಸಿಷನ್ ತಗೊಳ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಆರಂಭದಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಟ್ರಂಪ್ರ ಬೆದರಿಕೆಗಳು ಏನಿದೆ ಇದು ಸುಂಕಗಳ ಮೇಲೆ ಒಂದು ಒಪ್ಪಂದವನ್ನ ಉಲ್ಲಂಘನೆ ಮಾಡಬಹುದು. ಆದ್ರೆ USMCA ಪ್ರಕಾರ ಟ್ರಂಪ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲ ಅವಧಿಯಲ್ಲಿ ಸಹಿ ಏನೋ ಮಾಡಿದ್ದಾರೆ, ಆದ್ರೆ ಚಾಂಪಿಯನ್ ಆಗು ಕೂಡ ನಿಂತ್ಕೊಳ್ತಾರ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಕೆನಡಾಗೂ ಸಹ ಅಷ್ಟೇ ಈ ಒಂದು ಪರಿಣಾಮ ತುಂಬಾ ಭೀಕರವಾಗಿರಬಹುದು. ಅಲ್ಯೂಮಿನಿಯಂ, ತೈಲ ಮತ್ತೆ ಯುರೇನಿಯಂನಂತಹ ಕೆನಡಾದ ಕೈಗಾರಿಕೆಗಳು ಏನಿದೆ ಇದು US ಪೂರೈಕೆಗೆ ಸರಪಳಿಯನ್ನ ಕೊಡತಾ. ಈಗ US ಆಟೋ ಉದ್ಯಮಗಳು ಕೆನಡಾದ ಶಕ್ತಿ ಲೋಹಗಳು ಮತ್ತೆ ನಿರ್ಣಾಯಕ ಖನಿಜಗಳ ಮೇಲೂ ಕೂಡ ಹೆಚ್ಚು ಅವಲಂಬಿತ ಆಗಿದೆ, ಅಂದ್ರೆ ಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ಬೋದು. ಈಗ ಹೆಚ್ಚಿನ ಸುಂಕಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಈ ಕೈಗಾರಿಕೆಗಳಲ್ಲಿ ತುಂಬಾ ಕೈಗಾರಿಕೆಗಳು ಕೂಡ ಹಾಗೆ ಕುಸಿದೋಗ್ಬೋದು. ಈಗ US ಚೈನಾ ವ್ಯಾಪಾರದ ಯುದ್ಧ ಏನಿದೆ ಇದನ್ನ ಗೆಲ್ಲಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಈಗ ಆರ್ಥಿಕವಾಗಿ ನಾವು ನೋಡ್ಬೇಕು ಅಂತಂದ್ರೆ ಉತ್ತರ ಅಮೆರಿಕದ ಪೂರೈಕೆ ಸರಪಳಿಗಳನ್ನ ನಾವು ಹರಿದು ಹಾಕ್ಬೇಕು ಅಂತಂದ್ರೆ ಕೈಗಾರಿಕೆಗಳು ಕೂಡ ನಿಜವಾಗ್ಲೂ ಬಿದೋಗತ್ತೆ. ಹಾಗೆ ಗ್ರಾಹಕರಿಗೆ, ಕಸ್ಟಮರ್ಸ್ಗೂ ಕೂಡ ತುಂಬಾ ಕಾಸ್ಟ್ಲಿ ಹಾಗೂ ದುಬಾರಿ ಅಂತ ಅನ್ಸ್ಬಹುದು. ಟ್ರಂಪ್ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಅರ್ಥವಾಗದೆ ಇರುವಂತ ಅವಕಾಶ ಆಗಿದೆ. ಆದ್ರೆ ಇದು ಹತೋಟಿಗೆ ತಗೊಳ್ತಾರ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ನೋಡಿ, USMCA ಜಂಟಿ ವಿಮರ್ಶೆಯನ್ನ 2026ಕ್ಕೆ ನಿಗದಿಪಡಿಸಲಾಯಿತು. 3 ದೇಶಗಳು ಒಂದು ಒಪ್ಪಂದಕ್ಕೆ ಬರ್ತಾರೆ. ಅಂದ್ರೆ ಈ ಟ್ರಂಪ್ರ ಸುಂಕದ ಬೆದರಿಕೆಗಳು ಏನಿದೆ ಈ ಮಾತುಕತೆಗಳನ್ನ ಈ 3 ದೇಶಗಳು ಮಾಡ್ಕೊಳ್ಬೇಕು. ಹಾಗೇನೆ ಈ ಟ್ರಂಪ್ರ ಸುಂಕದ ಬೆದರಿಕೆಗಳು ಏನಿದೆ ಆ ಮಾತುಕತೆಗಳ ಮುಂದೆ ಚೌಕಾಸಿ ಮಾಡುವಂತ
ಮಾಡುವಂತಹ ಈ ಶಕ್ತಿಯನ್ನ ಕೊಡುವಂತಹ ಮಾರ್ಗ ಸಹ ಕೊಡ್ಬೋದು. ನೀವು ಯಾವುದೇ ರೀತಿಯಲ್ಲಿ ನೋಡಿ, ಈ ಎಲ್ಲಾ ಅಪಾಯಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಅಮೆರಿಕದ ಆರ್ಥಿಕತೆಯನ್ನ ಹೆಚ್ಚೋದು ನಿಜವಾಗ್ಲೂ ಕೂಡ ಅಗಾಧವಾಗಿದೆ. ಇವತ್ತಿನ ಟಿಡ್ಬಿಟ್ಸ್. ನಂಬರ್ 1, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ HUL, ಕ್ವಾಲಿಟಿ ವಾಲ್ಸ್ ಮತ್ತೆ ಮ್ಯಾಗ್ನಮ್ ನಂತಹ ಬ್ರ್ಯಾಂಡ್ಗಳನ್ನ ಒಳಗೊಂಡಂತೆ ಅದರ ಐಸ್ ಕ್ರೀಮ್ ವಿಭಾಗಗಳನ್ನ ಸ್ವತಂತ್ರ ಪಟ್ಟಿಯಲ್ಲಿರುವಂತಹ ಘಟಕವಾಗಿ ಮಾಡಬೇಕು ಅಂತಾನೂ ಕೂಡ ಯೋಜಿಸ್ತಿದ್ದಾರೆ. ಈ ಕ್ರಮ ಏನಾಗುತ್ತೆ ಅಂತಂದ್ರೆ ಭಾರತದಲ್ಲಿ ಬೆಳೆಯುತ್ತಿರುವಂತಹ ಐಸ್ ಕ್ರೀಮ್ ಮಾರುಕಟ್ಟೆಯಲ್ಲಿ ಲಾಭವನ್ನ ಪಡೆಯಲು ಹಾಗೂ ಅದರ ಸತತ 4 ತ್ರೈಮಾಸಿಕಗಳಲ್ಲಿ HUL ಲಾಭದ ಅಂದಾಜುಗಳನ್ನ ಕಳೆದುಕೊಂಡಂತೆ ಹಾಗೆ ಅದರ ಷೇರುದಾರರ ಮೌಲ್ಯವನ್ನು ಕೂಡ ಸುಧಾರಿಸಲು ಪ್ರಯತ್ನಿಸ್ತಾ ಇದೆ. ನಂಬರ್ 2, ಅದಾನಿ ಗ್ರೂಪ್ ವಿರುದ್ಧದ ಲಂಚದ ಒಂದು ಆರೋಪಗಳ ಹೂಡಿಕೆ ಏನಿದೆ, ಇದು ಸ್ಟಾಕ್ ಡ್ರಾಪ್ ಮತ್ತೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ತುಂಬಾ ರದ್ದುಗೊಳಿಸ್ತಿದೆ. ಅಂದ್ರೆ GQG ಪಾಲುದಾರರೆಲ್ಲ ಯಾರಿದ್ದಾರೆ ಇವರೊಂದು ಗುಂಪುಗಳನ್ನ ಮಾಡಿಕೊಂಡು ಹೆಚ್ಚುತ್ತಿರುವ ಈ ಆರೋಪಗಳು ಅದಾನಿ ಅವರ ಆರ್ಥಿಕ ಮತ್ತೆ ಖ್ಯಾತಿಯ ಸ್ಥಿತಿಯನ್ನು ಕೂಡ ತಗ್ಗಿಸ್ತಾ ಇದೆ. ನಂಬರ್ 3, 10 ನಿಮಿಷದ ಡೆಲಿವರಿಗಳಿಗೆ ತ್ವರಿತ ವಾಣಿಜ್ಯ ವೇದಿಕೆಗಳೊಂದಿಗೆ ಪಾಲುದಾರಿಕೆ ಹೊಂದಿರುವಂತಹ ಈ ತನಿಷ್ಕ್ನಂತಹ ಆಭರಣ ವ್ಯಾಪಾರಿಗಳಿಂದ ನಡೆಸಲ್ಪಡುವಂತಹ ಈ ಚಿನ್ನದ ಮಾರಾಟ ಏನಿದೆ ಇದು ವರ್ಷಕ್ಕೆ 40% ಹೆಚ್ಚಾಗ್ತಾ ಇದೆ. ಅಂದ್ರೆ ಈ ಸಣ್ಣ ಸಣ್ಣ ಚಿನ್ನದ ನಾಣ್ಯಗಳು ಈ ಪ್ರವೃತ್ತಿಯನ್ನ ಉತ್ತೇಜ ಮಾಡ್ತಿದೆ. ಅಂದ್ರೆ ಹಬ್ಬದ ಬೇಡಿಕೆ ಆಗಿರ್ಬೋದು, ಆರ್ಥಿಕ ಅನಿಶ್ಚಿತೆ ಆಗಿರ್ಬೋದು, ಹಾಗೇನೆ ಐಷಾರಾಮಿ ಚಿನ್ನದ ವ್ಯಾಪಾರದಲ್ಲೂ ಕೂಡ ಆಸಕ್ತಿಯನ್ನ ಹೆಚ್ಚಿಸ್ತಾ ಇದೆ. ನಂಬರ್ 4, ಕ್ಯಾಬಿನೆಟ್ 1435 ಕೋಟಿಯ ಪ್ಯಾನ್ 2.0 ಯೋಜನೆಗೆ ಅನುಮೋದನೆ ನೀಡಿದೆ. ಅಂದ್ರೆ ತೆರಿಗೆದಾರರ ಸೇವೆಗಳನ್ನ ಹೆಚ್ಚಿಸಬೇಕು, QR ಕೋಡ್ಗಳೊಂದಿಗೆ ಅಸ್ತಿತ್ವವನ್ನ ತಗೊಂಡ್ ಬರಬೇಕು, ಹಾಗೆ ಪ್ಯಾನ್ ಕಾರ್ಡ್ಗಳಿಗೆ ಉಚಿತ ಅಪ್ಗ್ರೇಡ್ ಗಳನ್ನ ಕೊಡಬೇಕು. ಈ ಒಂದು ಉಪಕ್ರಮ ಏನಿದೆ ಇದು ಡಿಜಿಟಲ್ ಇಂಡಿಯಾ ದೃಷ್ಟಿಗೆ ತುಂಬಾ ಹೊಂದಾಣಿಕೆಯಾಗತ್ತೆ. ಇದರಿಂದ ಕಾಗದ ರಹಿತ ಪ್ರಕ್ರಿಯೆಗಳಾಗಿರ್ಬೋದು ಹಾಗೆ ಸುಧಾರಿತ ಕುಂದುಕೊರತೆ ಕೂಡ ಕಡಿಮೆ ಆಗತ್ತೆ. ಇದೆಲ್ಲದಕ್ಕೂ ಸಹ ಒಂದು ಪರಿಹಾರ ಸಿಗ್ತಿದೆ ಅಂತ ಹೇಳ್ಬೋದು. ಇದು ಇವತ್ತಿನ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾಳೆ ಸಿಗ್ತೀನಿ. ಈ ವಿಡಿಯೋನ ಎಲ್ಲರ ಹತ್ರನೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.